ಮೋಹನ್ ತಕ್ಕಮಟ್ಟಿಗೆ ಸ್ಥಿತಿವಂತರಾಗಿದ್ದರು. ಅವರಿಗೆ 2 ಮಕ್ಕಳು, ಸ್ನೇಹ ಹಾಗೂ ಸಚಿನ್. ಸ್ನೇಹ ಮದುವೆಯಾಗಿ ಗಂಡನ ಮನೆಗೆ ಸೇರಿದಳು. ಸಚಿನ್ಗೆ ಕೂಡ ಮದುವೆಯಾಗಿತ್ತು. ಮೋಹನ್ ಅವರ ಹೆಂಡತಿ ಸುಕನ್ಯಾ ತುಂಬಾನೇ ದೈವಭಕ್ತಿಯುಳ್ಳವರಾಗಿದ್ದರು. ದೈವಿಕತೆಯಲ್ಲಿ ಅವರಿಗೆ ಜೊತೆಯಾದದ್ದು ಅವರ ಸೊಸೆ ಸಹನಾ. ನಿತ್ಯವೂ ಮನೆಯಲ್ಲಿ ಪೂಜೆ ಆರತಿ ನಡೆಯುತ್ತಿತ್ತು. ಒಟ್ಟಿನಲ್ಲಿ ಅವರದೊಂದು ಸುಖೀ ಕುಟುಂಬ. ಸಚಿನ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಕೈತುಂಬ ಅಲ್ಲವೆಂದರೂ ಜೀವನ ಸಾಗಿಸುವಷ್ಟು ಸಂಪಾದಿಸುತ್ತಿದ್ದ. ಹೆಂಡತಿ ಸಹನಾ ಮನೆಯಲ್ಲಿದ್ದು ಮನೆ ಕೆಲಸಕ್ಕೆ ಅತ್ತೆಗೆ ನೆರವಾಗುತ್ತಿದ್ದಳು. ಹೀಗಿರುವಾಗ ಅಕಸ್ಮಾತ್ತಾಗಿ ಮೋಹನ್ ಅವರು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಯಾವ ವೈದ್ಯರ ಬಳಿ ತೋರಿಸಿದರೂ ಎಷ್ಟೇ ಖರ್ಚು ಮಾಡಿದರೂ ಅವರ ಕಾಯಿಲೆಗೆ ಪರಿಹಾರ ಸಿಗಲಿಲ್ಲ. ಮಗ ತಂದೆಯನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಪಟ್ಟ. ಕೂಡಿಟ್ಟ ಹಣ ಸಾಲದೆ ಸಾಲ ಮಾಡಿದ. ದುಡ್ಡನ್ನು ಆಸ್ಪತ್ರೆಗೆ ಸುರಿಯುವಂತಹ ಪರಿಸ್ಥಿತಿ ಬಂತು. ಆದರೂ ಏನೂ ಪ್ರಯೋಜನ ಆಗಲಿಲ್ಲ. ಹಣ ನೀರಿನ ಹಾಗೆ ಖರ್ಚಾಯಿತೇ ವಿನಃ ಕಾಯಿಲೆ ವಾಸಿಯಾಗಲಿಲ್ಲ. ದಿನ ಕಳೆದಂತೆ ಕಾಯಿಲೆ ಉಲ್ಬಣಗೊಂಡು ಮೋಹನರು ಇಹಲೋಕ ತ್ಯಜಿಸಿದರು. ಮನೆಯ ಮುಖ್ಯ ಆಧಾರ ಸ್ತಂಭವನ್ನು ಕಳೆದುಕೊಂಡು ಮನೆಯವರು ಮೌನಕ್ಕೆ ಶರಣಾಗುತ್ತಾರೆ. ಅದಲ್ಲದೆ ಗಂಡನನ್ನು ಕಳೆದುಕೊಂಡ ದುಃಖದಲ್ಲಿ ಸುಕನ್ಯಾ ಅವರು ಕುಸಿದುಬಿದ್ದು ಹಾಸಿಗೆ ಹಿಡಿಯುತ್ತಾರೆ. ಹೀಗಾಗಿ ಮನೆಯಲ್ಲಿ ಸಂಪೂರ್ಣ ಸ್ಮಶಾನ ಮೌನ ಆವರಿಸುತ್ತದೆ. ಹಿರಿಯರನ್ನು ಕಳೆದುಕೊಂಡ ಸಚಿನ್ ದಂಪತಿಗಳು ಅಕ್ಷರಶಃ ಕಂಗಾಲಾಗುತ್ತಾರೆ. ಅತ್ತ ಕಡೆ ತಂದೆಯ ಸಾವು, ಇತ್ತ ಕಡೆ ತಾಯಿ ಹಾಸಿಗೆ ಹಿಡಿದಿದ್ದು. ಅದಲ್ಲದೆ ತಂದೆಗೆ ಮಾಡಿದ ಸಾಲ ಸಚಿನ್ಗೆ ದೊಡ್ಡ ತಲೆನೋವಾಗಿತ್ತು. ಅವನ ಸಂಪಾದನೆ ಅಷ್ಟಕ್ಕಷ್ಟೇ ಇದ್ದಿದ್ದರಿಂದ ಸಾಲ ತೀರಿಸುವ ಜೊತೆ ಮನೆ ನಡೆಸುವುದು ಅಷ್ಟೊಂದು ಸುಲಭದ ಕೆಲಸ ಆಗಿರಲಿಲ್ಲ. ಸಾಲಗಾರರು ಮನೆ ಮುಂದೆ ಬಂದು ಗಲಾಟೆ ಮಾಡುವ ಪರಿಸ್ಥಿತಿ ಬಂತು. ಪಾಪ ಸಹನಾ ಅವರಿಗೆ ಏನೋ ಒಂದು ನೆಪ ಹೇಳಿ ಸಾಗಿಸುವಷ್ಟರಲ್ಲಿ ಸಾಕು ಸಾಕಾಗಿ ಹೋಗುತ್ತಿತ್ತು. ಮರ್ಯಾದೆಗಾಗಿ ದುಡಿದದ್ದನ್ನೆಲ್ಲ ಸಾಲ ತೀರಿಸಲು ಹಾಗೂ ತಾಯಿಯ ಆಸ್ಪತ್ರೆಯ ಖರ್ಚಿಗೆ ಸರಿಹೋಗುತ್ತಿತ್ತು. ಪರಿಸ್ಥಿತಿ ಎಲ್ಲಿಯ ತನಕ ಬಂತು ಅಂದರೆ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಗತಿ ಬಂತು. ಸಹನಾ ತಾನು ಕೂಡಿಟ್ಟ ಹಣದಿಂದ ಸ್ವಲ್ಪ ದಿನ ಮನೆಯ ಖರ್ಚು ನಿಭಾಯಿಸಿದಳು. ಅನಾರೋಗ್ಯದಲ್ಲಿರುವ ಅತ್ತೆಯ 3 ಹೊತ್ತಿನ ಊಟದ ವ್ಯವಸ್ಥೆ ಮಾಡಲೇಬೇಕಿತ್ತು. ಹಾಗಾಗಿ ಪಕ್ಕದಲ್ಲಿದ್ದ ಶರ್ಮಾ ಅವರ ಅಂಗಡಿಯಿಂದ ಮನೆಗೆ 1 ತಿಂಗಳಿಗೆ ಬೇಕಾದ ವಸ್ತುವನ್ನು ಸಾಲವಾಗಿ ತಂದು ಹಾಕಿದಳು. ಪರಿಸ್ಥಿತಿ ಏನೇ ಆದರೂ ಸಹನಾಳಿಗೆ ದೇವರ ಮೇಲೆ ಇಟ್ಟಿರುವ ನಂಬಿಕೆ ಕಡಿಮೆಯಾಗಲಿಲ್ಲ. ಮೊದಲಿನ ಹಾಗೆ ಮನೆಯಲ್ಲಿ ಪೂಜೆ ಆರತಿ ನಡೆಯುತ್ತಾ ಇತ್ತು. ಪರಿಸ್ಥಿತಿ ಬಿಗಡಾಯಿಸಿ ಹೋಯಿತೇ ಹೊರತು ಅದಕ್ಕೆ ಪರಿಹಾರ ಸಿಗಲಿಲ್ಲ. ಈ ನಡುವೆ ಸುಕನ್ಯಾರವರ ಆರೋಗ್ಯ ಮತ್ತಷ್ಟು ಹದಗೆಡುತ್ತಾ ಹೋಯಿತು. ತಾಯಿಯ ಸಲುವಾಗಿ ಸಚಿನ್ ಆಸ್ಪತ್ರೆ ಅಲೆದಾಡುವ ಸ್ಥಿತಿ ಬಂದಾಗ ಆಫೀಸ್ಗೆ ಸರಿಯಾದ ಸಮಯಕ್ಕೆ ಹೋಗಲು ಕಷ್ಟ ಆಗುತ್ತಾ ಇತ್ತು. ಒಂದು ರಜಾ ಮಾಡಬೇಕಿತ್ತು, ಇಲ್ಲಾಂದ್ರೆ ಹೋಗುವಾಗ ತಡ ಆಗುತ್ತಾ ಇತ್ತು. ಹೀಗಿರುವಾಗ ಒಂದು ದಿನ ತಾಯಿಯನ್ನು ಆಸ್ಪತ್ರೆಯಿಂದ ಮನೆಗೆ ತಲುಪಿಸಿ ನಂತರ ಆಫೀಸ್ಗೆ ಹೊರಡುತ್ತಾನೆ. ಸಮಯ ಮಧ್ಯಾಹ್ನ 12 ಕಳೆದಿತ್ತು. ಪ್ರತಿ ಸಲ ಇದೇ ರೀತಿ ಆಗುತ್ತಾ ಇದ್ದಿದ್ದರಿಂದ ಅವನ ಬಾಸ್ ತುಂಬಾನೇ ಸಿಡಿಮಿಡಿಗೊಂಡಿದ್ದ. ನೋಡು ಸಚಿನ್, ಇದು ಆಫೀಸ್ ನಿನ್ನ ಮನೆಯಲ್ಲ, ಇಷ್ಟ ಬಂದ ಹಾಗೆ ಬಂದು ಹೋಗಲು. ಪ್ರತಿದಿನ ಇದೇ ಗೋಳಾಯಿತು ನಿಂದು. ಅದು ಸರ್, ಏನಾಯ್ತು ಅಂದ್ರೆ ಏನಾಗೋದು, ಮತ್ತೆ ನಿನ್ನ ತಾಯಿಗೆ ಹುಷಾರಿಲ್ಲವಾ? ನಾಚಿಕೆ ಆಗಲ್ವಾ ಪ್ರತಿ ಸಲ ತಾಯಿಯ ಬಗ್ಗೆ ಸುಳ್ಳು ಹೇಳಲು? ಒಂದು ವೇಳೆ ನಿನ್ನ ಸುಳ್ಳು ನಿಜ ಆದರೆ? ಇಲ್ಲ ಸರ್, ಸುಳ್ಳು ಹೇಳುತ್ತಿಲ್ಲ, ನಿಜವಾಗ್ಲೂ ನನ್ನ ತಾಯಿಗೆ ಹುಷಾರಿಲ್ಲ. ಓ ಹೌದಾ, ಸರಿ, ಹಾಗಾದರೆ ನಿನ್ನ ತಾಯಿಗೆ ಹುಷಾರಿಲ್ಲ ಅಲ್ವಾ? ಈ ಸಮಯದಲ್ಲಿ ನಿನ್ನ ಅಗತ್ಯ ಅವರಿಗಿದೆ. ಸೊ ನೀನು ಈ ತರ ಲೇಟ್ ಬರುವುದಕ್ಕಿಂತ ಸ್ವಲ್ಪ ದಿನ ರಜೆ ಹಾಕು. ಇದರಿಂದ ನಮಗೂ ಕೂಡ ಲಾಸ್ ಆಗಲ್ಲ. ಹಾಗೆ ನೀನು ಕೂಡ ನಿನ್ನ ತಾಯಿ ಹಾಗೂ ಮನೆಯ ಬಗ್ಗೆ ಕಾಳಜಿ ಮಾಡಬಹುದು. ಇಲ್ಲ ಸರ್, ನಾನು ಇವಾಗ ರಜೆ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನನಗೆ ಕೆಲಸದ ಅಗತ್ಯತೆ ಇದೆ. ಮನೆಯ ಕಂಡೀಷನ್ ಬೇರೆ ಸರಿ ಇಲ್ಲ ಸರ್. ಸರಿ, ಹಾಗಾದರೆ ನಿನಗೆ ರಜೆ ಬೇಡ ಅಂದ್ರೆ ನೀನು ಆಫೀಸ್ ಬದಲಾಯಿಸಬಹುದು. ನಿನ್ನಂತವರ ಅಗತ್ಯತೆ ನಮಗಿಲ್ಲ. ನೀನು ಇನ್ನು ಹೊರಡಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಪಾಪ ಸಚಿನ್ ಬೇರೆ ದಾರಿ ಕಾಣದೆ ಮನೆಗೆ ಬರುತ್ತಾನೆ. ಸಹನಾ ಗಂಡನಲ್ಲಿ, ಏನ್ರೀ ಏನಿಷ್ಟು ಬೇಗ ಬಂದ್ರಿ ಅಂದಾಗ ಅಲ್ಲೇ ಸೋಫಾದ ಮೇಲೆ ಕುಸಿದು ಅಳಲು ಆರಂಭಿಸುತ್ತಾನೆ. ಏನ್ರೀ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದಾಗ ಸಹನಾ, ನನ್ನ ಕೆಲಸ ಹೋಯಿತು. ಒಂದು ಕಡೆ ಅಮ್ಮನಿಗೆ ಹುಷಾರಿಲ್ಲ, ಮತ್ತೊಂದು ಕಡೆ ಸಾಲಗಾರರ ಕಾಟ. ಏನ್ ಮಾಡ್ಲಿ ನಾನು? ಕೈಯಲ್ಲಿ ಒಂದು ನಯಾ ಪೈಸೆ ಕೂಡ ಇಲ್ಲ. ಏನ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಣ್ಣೀರು ಇಡುತ್ತಾನೆ. ರೀ, ಅಳಬೇಡಿ. ಯಾರು ಕೈ ಬಿಟ್ಟರೂ ದೇವರು ನಮ್ಮ ಕೈ ಬಿಡಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಗಂಡನನ್ನು ಸಮಾಧಾನ ಮಾಡುತ್ತಾಳೆ. ಹೀಗೆ ದಿನ ಕಳೆಯುತ್ತೆ. ಒಂದು ಕಡೆ ಗಂಡನಿಗೆ ಕೆಲಸ ಇಲ್ಲ,
ಇನ್ನೊಂದು ಕಡೆ ಹುಷಾರಿಲ್ಲದ ಅತ್ತೆ ಸಹನಾ ಪೂರ್ತಿಯಾಗಿ ಕುಸಿದಿದ್ದಳು. ಮತ್ತೆ ಶರ್ಮಾ ಅವರ ಅಂಗಡಿಗೆ ಹೋಗಿ ಸಾಲ ಕೇಳಿದಾಗ, ಏನಮ್ಮ ಸಹನಾ, ಏನ್ ಅಂದುಕೊಂಡಿದ್ದೀಯಾ ನೀನು? ಸಾಲ ಕೊಡ್ತಾರೆ ಅಂತ ಪ್ರತಿ ಸಲನೂ ಬಂದು ಕೇಳುವುದು. 2 ತಿಂಗಳಿನಿಂದ 1 ನಯಾ ಪೈಸೆಯನ್ನು ಕೊಡದೆ ದಿನಸಿ ಕೊಂಡು ಹೋಗ್ತಾ ಇದ್ದೀಯಾ? ಇವಾಗ ಮತ್ತೆ ಅದೇ ರಾಗ ಅಂದಾಗ ಸಹನಾ ಅವರ ಕಾಲು ಹಿಡಿದು ಮನೆಯ ಪರಿಸ್ಥಿತಿಯನ್ನು ವಿವರಿಸಿದಾಗ, ಶರ್ಮಾ ಅವರು ಕೂಡ ಗೊತ್ತಿದ್ದ ಹುಡುಗಿ ಅಂತ ಕೊನೆಯ ಸಲ ಸಾಲದ ರೂಪವಾಗಿ ತಿಂಗಳಿಗಾಗುವಷ್ಟು ದಿನಸಿ ಸಾಮಾನನ್ನು ಕೊಡುತ್ತಾರೆ. ಅದರ ಜೊತೆ ಬರುವ ತಿಂಗಳು ಎಲ್ಲಾ ಸಾಲ ಹಿಂತಿರುಗಿಸಬೇಕು ಅಂದಾಗ ಸರಿ ಅಂತ ಹೇಳಿ ಮನೆಗೆ ಬರುತ್ತಾಳೆ. ಮರುದಿನ ಬೆಳಿಗ್ಗೆ ಅವಳು ದೇವರಿಗೆ ಪೂಜೆ ಮಾಡ್ತಾ ಇರಬೇಕಾದರೆ ಅಲ್ಲಿಗೆ ಬಂದ ಸಚಿನ್, ಸುಮ್ನೆ ಯಾಕೆ ಪೂಜೆ ಮಾಡ್ತೀಯಾ? ಇಷ್ಟು ಕಷ್ಟ ಸಾಲಲ್ಲ ಅಂತಾನೆ. ಇನ್ಮುಂದೆ ಈ ಮನೆಯಲ್ಲಿ ಪೂಜೆ ಪುನಸ್ಕಾರ ನಡೆಯಬಾರದು. ದೇವರ ಕೋಣೆಗೆ ಬೀಗ ಹಾಕು ಅಂತ ಸಿಟ್ಟಿನಿಂದ ಹೇಳಿದ. ಏನ್ರೀ ಅಪಶಕುನ? ಕಷ್ಟ ಬಂದಿದೆ ಅಂತ ದೇವರಿಗೆ ಪೂಜೆ ಮಾಡುವುದು ನಿಲ್ಲಿಸಬೇಕಾ? ಇಷ್ಟು ವರ್ಷ ನಿಮ್ಮ ಅಮ್ಮ ಮಾಡಿದ ಪೂಜೆಯ ಫಲದಿಂದ ಸಾಲಾನೋ ಮೂಲಾನೋ 3 ಹೊತ್ತಿನ ಊಟ ತಿನ್ನುತ್ತಿದ್ದೇವೆ. ಇವತ್ತಲ್ಲ ನಾಳೆ ಎಲ್ಲಾ ಸರಿ ಹೋಗುತ್ತೆ ಅಂತ ಗಂಡನಿಗೆ ಸಮಾಧಾನ ಮಾಡುತ್ತಾಳೆ. ಅಷ್ಟರಲ್ಲಿ ಅವಳ ನಾದಿನಿ ಸ್ನೇಹ ಮಗುವಿನ ಜೊತೆ ಲಗೇಜ್ ಸಮೇತ ತಾಯಿ ಮನೆಗೆ ಬರುತ್ತಾಳೆ. ವಿಚಾರಿಸಿದಾಗ ಗಂಡನ ಜೊತೆ ಜಗಳ ಆಡಿ ಮನೆಗೆ ಬಂದಿರುತ್ತಾಳೆ. ಮೊದಲೇ ಮನೆಯ ಪರಿಸ್ಥಿತಿ ಸರಿಯಿಲ್ಲ. ಅದರ ನಡುವೆ ಸ್ನೇಹ ಮನೆ ಬಿಟ್ಟು ಬಂದಿರುವುದು ಸಚಿನ್ಗೆ ಮತ್ತಷ್ಟು ದೊಡ್ಡ ತಲೆನೋವಾಗುತ್ತೆ. ಸ್ನೇಹ ಗಂಡನ ಜೊತೆ ಮಾತನಾಡಿದರೂ ಏನೂ ಪ್ರಯೋಜನ ಆಗಲಿಲ್ಲ. ಹಾಗೆ ಸಚಿನ್ ಹಲವು ಕಡೆ ಕೆಲಸಕ್ಕೆ ಪ್ರಯತ್ನಪಟ್ಟರೂ ಎಲ್ಲೂ ಕೆಲಸ ಸಿಗಲಿಲ್ಲ. ಸಾಲಗಾರರು ಮನೆಯ ಮುಂದೆ ಬಂದು ನಿಲ್ಲುವಂತಾಯಿತು. ಸಚಿನ್ ಅವರನ್ನು ಎದುರಿಸಲಾಗದೆ ಅಡಗಿ ಕುಳಿತುಕೊಳ್ಳುತ್ತಿದ್ದ. ಪಾಪ ಸಹನಾ ಅವರಿಂದ ಅವಮಾನ ಪಡುತ್ತಿದ್ದಳು. ಇನ್ನೇನು ಬದುಕುವ ಎಲ್ಲಾ ದಾರಿ ಮುಚ್ಚಿ ಹೋಯಿತು ಅಂತ ದೇವರ ಎದುರು ಕೂತು, ಭಗವಂತ ಯಾಕೆ ಈ ಕಷ್ಟ? ಏನಾದರೂ ದಾರಿ ತೋರಿಸು, ಇಲ್ಲಾಂದ್ರೆ ನಾವು ಬದುಕಲು ಸಾಧ್ಯನೇ ಇಲ್ಲ. ಇಷ್ಟು ವರ್ಷ ನೀನೇ ಸರ್ವಸ್ವ ಅಂತ ಅತ್ತೆ ಹಾಗೂ ನಾನು ನಿನ್ನನ್ನೇ ನಂಬಿದ್ವಿ. ಹಾಗಿರುವಾಗ ನೀನು ಕೊಟ್ಟಿರುವ ಈ ಕಷ್ಟ ನ್ಯಾಯವೇ ಅಂತ ಕಣ್ಣೀರಿಡುತ್ತಾಳೆ. ಅಷ್ಟರಲ್ಲಿ ಸಹನಾಳ ಗೆಳತಿ ರಚನಾ ಹಾಗೂ ಅವಳ ಮನೆಯವರು ಮನೆಗೆ ಬರುತ್ತಾರೆ. ಈ ಊರಲ್ಲಿ ಅವಳ ಸಂಬಂಧಿಕರ ಮದುವೆ ಇದ್ದಿದ್ದರಿಂದ 1-4 ದಿನ ಇಲ್ಲೇ ಇದ್ದು ಹೋಗುವ ಸಲುವಾಗಿ ಬಂದಿರುತ್ತಾರೆ. ಅವರನ್ನು ಇರಿ ಅನ್ನೋಕೂ ಆಗದೆ, ಹೋಗಿ ಅನ್ನೋಕೂ ಆಗದೆ ಸಹನಾ ಹಾಗೂ ಸಚಿನ್ ಚಡಪಡಿಸುತ್ತಾರೆ. ಅವರ ಚಡಪಡಿಕೆಯನ್ನು ಅರ್ಥಮಾಡಿಕೊಂಡ ರಚನಾ ಸಹನಾಳನ್ನು ರೂಮಿಗೆ ಕರೆದುಕೊಂಡು ಹೋಗಿ, ಏನ್ ಸಹನಾ, ನಾವು ಬಂದಿರುವುದು ಇಷ್ಟ ಆಗ್ಲಿಲ್ವಾ ನಿನಗೆ ಅಂದಾಗ, ಛೇ ಹಾಗೇನಿಲ್ಲವೇ ಅಂತ ತನ್ನ ಮಾವ ತೀರಿ ಹೋದ ವಿಷಯ, ಅವರ ಅನಾರೋಗ್ಯಕ್ಕೆ ಸಾಲ ಮಾಡಿರೋದು, ಈಗ ಅತ್ತೆಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಲು ಸಾಧ್ಯ ಆಗದಿರುವುದು, ಮನೆಯ ಪರಿಸ್ಥಿತಿ ಎಲ್ಲವನ್ನೂ ವಿವರಿಸುತ್ತಾಳೆ. ರಚನಾಗೆ ತಾನು ಯಾವ ಸಂದರ್ಭದಲ್ಲಿ ಗೆಳತಿಯ ಮನೆಗೆ ಬಂದಿರುವೆ ಎಂಬುದು ಅರಿವಾಗುತ್ತದೆ. ತಕ್ಷಣ ಗಂಡ ಅರುಣ್ನಲ್ಲಿ ಗೆಳತಿಯ ಮನೆಯ ವಿಚಾರವನ್ನು ತಿಳಿಸುತ್ತಾಳೆ. ಅರುಣೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆದರೂ ಸ್ವಲ್ಪವೂ ಜಂಬ ಇಲ್ಲದ ಮನುಷ್ಯ. ಎಲ್ಲರನ್ನೂ ಸಮಾನವಾಗಿ ನೋಡುವ ಮನಸ್ಥಿತಿ ಅವನದ್ದು. ಸಚಿನ್ ಮನೆಯ ಪರಿಸ್ಥಿತಿ ತಿಳಿದು ಅವನಿಗೆ ತನ್ನ ಕಂಪನಿಯಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ನೀಡುತ್ತಾನೆ. ಅದಲ್ಲದೆ ಅವರು ಮಾಡಿದ ಎಲ್ಲಾ ಸಾಲವನ್ನು ತೀರಿಸಲು 10 ಲಕ್ಷದ ಚೆಕ್ ಅನ್ನು ತೆಗೆದು ಸಚಿನ್ ಕೈಯಲ್ಲಿ ಇಡುತ್ತಾನೆ. ಹಾಗೆಯೇ ಸುಕನ್ಯಾರವರಿಗೆ ಒಳ್ಳೆಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸುವ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳುತ್ತಾನೆ. ಸಹನಾಳಿಗಂತೂ ದೇವರೇ ಅರುಣ್ ಹಾಗೂ ರಚನಾ ರೂಪದಲ್ಲಿ ಬಂದರು ಅಂತ ಅವರಿಗೆ ಕೈಮುಗಿಯುತ್ತಾಳೆ. ಸಚಿನ್ ಅರುಣ್ ಕಾಲಿಗೆ ಬೀಳುವುದೊಂದೇ ಬಾಕಿ. ನೋಡುತ್ತಿದ್ದಂತೆ ಎಲ್ಲಾ ಕಷ್ಟ ಕ್ಷಣ ಮಾತ್ರದಲ್ಲಿ ಮಾಯ ಆಯಿತು. ಸ್ನೇಹ ಗಂಡ ಕೂಡ ತನ್ನ ತಪ್ಪಿನ ಅರಿವಾಗಿ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದ. ಸಹನಾ ಓಡಿ ಹೋಗಿ ದೇವರ ಮುಂದೆ ನಿಂತು ದೀಪ ಹಚ್ಚಿ ಮನೆಗೆ ಬಂದ ಕಷ್ಟವನ್ನು ಪರಿಹರಿಸಿದ್ದಕ್ಕೆ ಕೈಯೆತ್ತಿ ಮುಗಿದಳು. ಗಂಡ ಹೆಂಡತಿ ಸೇರಿ ಎಲ್ಲರ ಸಮ್ಮುಖದಲ್ಲಿ ದೇವರಿಗೆ ಆರತಿ ಮಾಡಿದರು. 3 ತಿಂಗಳ ಒಳಗೆ ಸುಕನ್ಯಾರವರು ಕೂಡ ಮೊದಲಿನ ತರ ಆದರು. ಮತ್ತೆ ಆ ಮನೆ ಮುಂಚಿನ ತರ ಸಂತೋಷದಿಂದ ತುಡುಕುತ್ತಿತ್ತು. ದೇವರ ಮೇಲೆ ನಂಬಿಕೆ ಇಟ್ಟರೆ ಯಾರು ಕೈ ಹಿಡಿಯದಿದ್ದರೂ ಭಗವಂತ ನಮ್ಮ ಕೈ ಬಿಡಲ್ಲ ಅನ್ನೋದಕ್ಕೆ ಈ ಕಥೆಯೇ ಉದಾಹರಣೆ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.